ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ ಅದು ನಮ್ಮ ಬಲ್ಕಿಂಗ್ ಕ್ಲಬ್ ಸೀರೀಸ್ನ 56ನೇ ತುಂಬಾ 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 ಧನ್ಯವಾದಗಳು. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಗೊತ್ತಾ, ನಾನು ಕಂಟಿನ್ಯೂಸ್ ಆಗಿ 2 ವಿಡಿಯೋ ಅಲ್ಲಿ ಮೊದಲಿನ ವಿಡಿಯೋಸ್ ಎಲ್ಲ ನನಗೆ 400 ವ್ಯೂಸ್ ದಾಟ್ತಿತ್ತು. ಇವಾಗ 100 ಬರೋದು ಅಪರೂಪ ಅಂತ ಹೇಳಿದ ತಕ್ಷಣನೇ 2 ವಿಡಿಯೋಗೂ 400 ವ್ಯೂಸ್ ಏನು 500 ವ್ಯೂಸೇ ದಾಟ್ಬಿಟ್ಟಿದೆ. ಆದರೆ ಯೂಟ್ಯೂಬಲ್ಲಿ 500 ವ್ಯೂಸ್ ಬರೋದು ತುಂಬಾನೇ ಚಿಕ್ಕ ನಂಬರು, ಆದರೆ ನನ್ನಂಥ ಕ್ರಿಯೇಟರ್ಗೆ ಚಿಕ್ಕ ಕ್ರಿಯೇಟರ್ಗೆ ಅದು ತುಂಬಾನೇ ದೊಡ್ಡ ನಂಬರ್. ಇನ್ನೊಂದು ವಿಷಯ ಏನಂದ್ರೆ, ನಾನು ಅಬ್ಸರ್ವ್ ಮಾಡ್ದಂಗೆ ನನಗೆ ಸಬ್ಸ್ಕ್ರೈಬರ್ಸ್ ಅನ್ನೋ ವಿಷಯಕ್ಕೆ ಬಂದ್ರೆ 2 ವಾರ ಇಲ್ಲ 1 ವಾರಕ್ಕೆ ಒಂದೊಂದು ಸಬ್ಸ್ಕ್ರೈಬರ್ಸ್ ಬರೋರು, ಆದ್ರೆ ಈಗ ದಿನಕ್ಕೆ 2 ರಿಂದ 3 ಸಬ್ಸ್ಕ್ರೈಬರ್ಸ್ ಬರ್ತಾ ಇದೆ. ಬರೀ 3 ದಿನದಲ್ಲಿ 4 ಸಬ್ಸ್ಕ್ರೈಬರ್ಸ್ ಬಂದಿದೆ. ಸರಿ, ನಾನು ಟ್ರೈನ್ ಮಾಡ್ತಿರೋದು ಆಮ್ಸು ಮೊದಲೇ ಎಕ್ಸರ್ಸೈಸ್ ಕಲ್ಕುಲೇಷನ್ ಅಂತ ಶುರು ಮಾಡ್ಕೊಂಡು 2ನೇ ಎಕ್ಸರ್ಸೈಸ್ ಕಡೆಗೆ ಬಂದೆ ಟ್ರೈಸೆಪ್ ಎಕ್ಸ್ಟೆನ್ಷನ್ 4 ಸೆಟ್, ಅದಾದ್ಮೇಲೆ ಬೈಸೆಪ್ ಕಡೆಗೆ ಬಂದೆ ಬಾರ್ಬಲ್ ಕರ್ಲ್ಸ್ 4 ಸೆಟ್ ಮತ್ತೆ ಹ್ಯಾಮರ್ ಕರ್ಲ್ಸ್ 4 ಸೆಟ್ ಮಾಡಿ ನಾನು ಎಕ್ಸರ್ಸೈಸ್ ನ ಕಂಪ್ಲೀಟ್ ಮಾಡ್ತೀನಿ. ಸರಿ, ಎಕ್ಸರ್ಸೈಸ್ ಎಲ್ಲ ಆದ್ಮೇಲೆ ಇದು ನೋಡಿ ನಮ್ದು ಇವತ್ತಿನ ಆಫ್ಟರ್ ವರ್ಕೌಟ್ ರಿಸಲ್ಟ್. ಇದು ನಮ್ದು ರೈಟ್ ಆರ್ಮ್ ಟ್ರೈಸೆಪ್ ಆದ್ಮೇಲೆ ಇದು ನಮ್ದು ಲೆಫ್ಟ್ ಆರ್ಮ್ ಟ್ರೈಸೆಪ್. ರೈಟ್ ಆರ್ಮ್ ಟ್ರೈಸೆಪ್ ಅಲ್ಲಿ ಲ್ಯಾಟರಲ್ ಹೆಡ್ ನ ಟ್ರೈನ್ ಮಾಡಿದ್ದೀನಿ, ಲೆಫ್ಟ್ ಆರ್ಮ್ ಟ್ರೈಸೆಪ್ ಅಲ್ಲಿ ಲಾಂಗ್ ಹೆಡ್ ನ ಟ್ರೈನ್ ಮಾಡಿದ್ದೀನಿ. ಸರಿ, ಪೋಸಿಂಗ್ ಆದ್ಮೇಲೆ ರಾತ್ರಿ ಊಟ ಮುಗಿಸ್ಕೊಂಡು ಬಾಡಿ ಕಂಡೀಷನ್ ಚೆಕ್ ಮಾಡಿ ಇವತ್ತಿನ ದಿನ ಇಲ್ಲೇ ಮುಂದಿನ ವಿಡಿಯೋ ಕಾಯ್ತಾ ಇರಿ.